ಶಾಲೆ. ಇದನ್ನ ಬರೆದರು ಬಿ.ವಿ. ಕಾರಂತ್. ಇದನ್ನ ಬರೆದರೆ ಬಿ.ವಿ. ಕಾರಂತ್. ವಸಂತದ ವೈಭವ ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಅಪಾಲ ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಉಚ್ಚೆತ್ತು ಕೂಗುವುದು. ಗಿಳಿಮರಿ, ಬನ್ನಿ ಬನ್ನಿ ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಗಿಳಿಮರಿ ತನ್ನ ಬಳಗವನ್ನು ಕರೀತದೆ. ಬನ್ನಿ ಬನ್ನಿ, ಬೇಗ ಬನ್ನಿ, ಮಧುವಾದ ಹಣ್ಣನ್ನು ತಿನ್ನಿ, ಬೇಗ ಹಾರಿ ಬನ್ನಿ ಅಂತ ಕರೀತದೆ. ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನವನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು. ಅಲ್ಲಿವರೆಗೆ ಆ ಉದ್ಯಾನವನ ರಕ್ಷಕರು ನಿದ್ರೆ ಮಾಡುತ್ತಿದ್ರತ್ತ. ಅದು ಆ ಕೂಗಿಗೆ ಎದ್ದು ಓಡ್ಕೋತ ಬಂದರು. ರಕ್ಷಕರು, ಹಿಡೀರಿ ಬಡೀರಿ ಹಣ್ಣುಗಳನ್ನು ಬಡದೋಡಿಸಿ. ರಕ್ಷಕರು ಅಂದರು, ಹಿಡೀರಿ ಬಡೀರಿ ಹಣ್ಣು ಕಳ್ಳನನ್ನು ಹಿಡೀರಿ ಅಂದರು. ಗಿಳಿಮರಿ ಹೆದರಿ ಚೆಲ್ಲಾಪಿಲ್ಲಿ ಓಡತೊಡಗು. ಗಿಳಿವಿಂಡುಗಳು ಎಲ್ಲ ಹೆದರಿ ಚೆಲ್ಲಾಪಿಲ್ಲಿ ಚಲಪಿಲಿಯಾಗಿ ಓಡೋದು. ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸೋರು. ರಕ್ಷಕರು ಕೋಲ್ ಬಡಿಯುತ್ತಾ ನೆಲ ಬಡಿಯುತ್ತಾ ಅಟ್ಟಿಸ್ತಾರ. ರಕ್ಷಕ ಒಂದು, ಸದೆ ಬಡೆಯಿರಿ, ಬಿಡಬೇಡಿ, ಒಂದು ಪಿಳ್ಳೆಯು ಹಾರಿ ಹೋಗದಿರಲಿ. ರಕ್ಷಕ ಒಂದೇ ಒಂದು ನತ, ಸದೆ ಬಡೆಯಿರಿ, ಬಿಡಬೇಡಿ, ಒಂದು ಬಿ ಪಿಳ್ಳೆ ಹಾರಿ ಹೋಗದಿರಲಿ, ಒಂದು ಬಿ ಗಿಳಿಮಿರಿ ಹಾರಿ ಹೋಗದಿರಲಿ ಅನ್ನೋ. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಮರಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವು. ರಕ್ಷಕರ ಕೈಯಲ್ಲಿ ಒಂದು ಬಿ ಸಿಗಲಾಗ್ಯವ, ತಪ್ಪಿಸಿಕೊಂಡು ಹಾರೋದು. ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು. ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತ್ಕೊಳ್ತರು. ಮರಿಗಿಳಿಯೊಂದು ಮಾತ್ರ ಪರಿವೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಯಿತು. ಒಂದು ಮರಿಗಿಳಿ ಹಣ್ಣು ತಿನ್ನೋದ್ರಾಗ ಫುಲ್ ಮುಳುಗಿತ್ತ. ಗಿಳಿಮರಿ, ಅಣ್ಣ ಅಮ್ಮ ಬನ್ನಿ ಬನ್ನಿ, ಟೆಮ್ ಟೆಮ್, ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ, ಟೆಮ್ ಟೆಮ್, ಎಲ್ಲ ಹಣ್ಣು ನಮ್ದೇ ನಮ್ದೇ, ಎಲ್ಲ ಹಣ್ಣು ಟೆಮ್ ಟೆಮ್. ಅದು ಅಣ್ಣ ಕರಿತತ್ತ, ಅಪ್ಪು ಕರಿತತ್ತ, ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರಿಗೆ ಕರಿತತ್ತ. ಎಲ್ಲ ಹಣ್ಣು ನಮ್ದೇವ, ಬರ್ರಿ ಬರ್ರಿ ತಿನ್ರಿ ತಿನ್ರಿ ಅಂತ ಎಲ್ಲ ಕರಿತತ್ತ. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟವಾಗುವು. ದಣ ಕೂತ ರಕ್ಷಕರ ಕಿವಿ ಮತ್ತೆ ನೆಟ್ಟಗಾದೋತ. ಅವ್ರು ಮತ್ತೆ ಹೆಂಗ್ ಕೂಗ್ ಹೊಂಟದ ನೋಡತ್ತ. ರಕ್ಷಕ ಒಂದು, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕೋ ಹುಡುಕೋ ಹುಡುಕೋರು. ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನ, ಹುಡುಕ್ರಿ ಹುಡುಕ್ರಿ ಅಂತಂದನತ್ತ ರಕ್ಷಕ ಒಂದು. ಗಿಳಿಮರಿ, ಟೆಮ್ ಟೆಮ್, ಬನ್ನಿ ಬನ್ನಿ. ರಕ್ಷಕ ಎರಡು, ಅಕ್ಕೋ ತೋಟಗಳ ಕೊನೆಗೆ ಸಿಕ್ಕಿ, ಹಿಡಿಯೋ ಬಡಿಯೋ. ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟೋರು. ಒಂದು ರಕ್ಷಕ ಎರಡನ್ನತ್ತ, ಅಲ್ಲೋಡು ತೋಟಗಳ ಕೊನೆಗೆ ಸಿಕ್ಕೇ ಬಿಟ್ಟ, ಅವನಿಗೆ ಹಿಡಿ ಹಿಡಿ ಸುತ್ತುಗಟ್ಟು ಅಂತ ಅವನಿಗೆ ಹಿಡಿದರತ್ತ. ರಕ್ಷಕ ಒಂದು, ರಾಜನ ತೋಟ ಹಾಳು ಮಾಡ್ತಿ. ರಕ್ಷಕ ಒಂದೇ ಒಂದನತ್ತ, ನಮ್ಮ ರಾಜನ ತೋಟ ಹಾಳು ಮಾಡ್ತಿ ಅನ್ನತ್ತ. ರಕ್ಷಕ ಎರಡು, ದೊರೆ ತೋಟದ ಹಣ್ಣು ತಿಂತಿ, ದೊರೆ ತೋಟದ ಹಣ್ಣು ತಿಂತಿ ಅಂದನತ್ತ ರಕ್ಷಕ ಎರಡು. ರಕ್ಷಕ ಒಂದು, ಇವತ್ತು ನಿನಗೆ ಕೋಲ ಪೂಜೆ. ರಕ್ಷಕ ಒಂದು ಅಂದನತ್ತ, ಇವತ್ತು ನಿನಗ ಕೋಲೆಟ್ಟ ಪೂಜೆ ಅಂತ. ರಕ್ಷಕ ಎರಡು, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ರಕ್ಷಕ ಎರಡನೇ ಒಂದನತ್ತ, ನೀನ್ ರೆಕ್ಕೆ ಪುಕ್ಕ ಕಿತ್ತು ಬಿಡ್ತೇವೆ ಅಂತಂದ. ರಕ್ಷಕ ಒಂದು, ಮೂರ್ಖರ ಮೂರ್ಖ ಗಿಳಿಯಪ್ಪ. ರಕ್ಷಕ ಒಂದು ನಮ್ದನತ್ತ, ಮೂರ್ಖರ ಮೂರ್ಖ ಗಿಳಿಯಪ್ಪ ಅನ್ನತ್ತ. ರಕ್ಷಕ ಎರಡು, ಹೆಡ್ಡರ ಹೆಡ್ಡ ತುಡುಗಪ್ಪ. ಹೆಡ್ಡರ ಹೆಡ್ಡ ತುಡುಗಪ್ಪ. ರಕ್ಷಕ ಒಂದು, ಮುಗಿತು ಇವತ್ತು ನಿನ್ನ ಕತೆ. ಮುಗಿತು ಇವತ್ತು ನಿನ್ನ ಕತೆ ಅಂದನತ್ತ ರಕ್ಷಕ ಒಂದು. ರಕ್ಷಕ ಎರಡು, ಇವತ್ತು ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ, ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ ಅಂತತ್ತ. ರಕ್ಷಕ ಒಂದೇವ. ರಕ್ಷಕ ಒಂದು, ಗೊತ್ತೇ ನಿನಗೆ ತೋಟ ಯಾರದು, ಗೊತ್ತಾ ನಿನ್ನ ತೋಟ ಯಾರದು ಅಂತ ಕೇಳ್ದನತ್ತ ರಕ್ಷಕ ಒಂದು. ರಕ್ಷಕ ಎರಡು, ನಿಮ್ಮ ತಾತಂದೆ. ರಕ್ಷಕ ಎರಡು ಅಂದನತ್ತ, ನಿಮ್ಮ ತಾತಂದ ಅಂತ ಕೇಳ್ದನತ್ತ. ರಕ್ಷಕ ಒಂದು, ನಿಮ್ಮ ಅಪ್ಪಂದೆ. ರಕ್ಷಕ ಒಂದು ಕೇಳ್ದನತ್ತ, ನಿಮ್ಮ ಅಪ್ಪಂದ ಏನು ಕೇಳ್ದನತ್ತ. ರಕ್ಷಕ ಎರಡು, ನಮ್ಮ ರಾಜಂದು. ರಕ್ಷಕ ಎರಡು ಅಂತನತ್ತ, ನಮ್ಮ ರಾಜಂದ ತೋಟ ಅಂತಂದನತ್ತ. ರಕ್ಷಕ ಒಂದು, ಈ ಮರ ಗಿಡ ಹಣ್ಣು ಹೂ ಎಲ್ಲ ನಮ್ಮ ರಾಜಂದು. ಈ ಗಿಡ ಹೂ ಹಣ್ಣು ಎಲ್ಲ ನಮ್ಮ ರಾಜಂದ ಅಂತಂದನತ್ತ. ರಕ್ಷಕ ಒಂದು, ಎಂಥ ರಾಜ ಗೊತ್ತೇ ನಿಂಗೆ, ರಾಜಾದಿರಾಜ. ಎಂಥ ರಾಜ ಗೊತ್ತ ನಿಂಗ, ರಾಜಾದಿರಾಜ. ರಕ್ಷಕ ಎರಡು, ಸಾವಿರ ಸಾವಿರ ಸೇನೆಯ ರಾಜ. ಸಾವಿರ ಸಾವಿರ ಸೇನೆಯ ರಾಜ ಅನ್ನತ್ವ. ಗಿಳಿಮರಿ, ಬನ್ರೋ ಬನ್ರೋ ನಮ್ಮದ್ದು ಹಣ್ಣು ಹಣ್ಣು ತಿನ್ನೋದವನೇ ಹಣ್ಣಿನ ತೋಟ. ಬನ್ರಿ ಬನ್ರಿ, ತಿನ್ನೋದೇ ಅರ್ಥ, ಹಣ್ಣಿನ ತೋಟ ಅವ್ರದೇ ಅರ್ಥ ಅಂತ ಹೇಳ್ದತ್ತ ಗಿಳಿಮರಿ. ರಕ್ಷಕ ಒಂದು, ಮರಿಪಿಳ್ಳೆ ರಾಜನ ಭಯ ಇಲ್ವೇನು ನಿಂಗೆ,
ರಾಜಂದು ಹೋಗ್ಲಿ ನಮ್ಮ ಭಯನೂ ಇಲ್ವಾ? ರಾಜಂದು ಹೋಗ್ಲಿ ನಮ್ದು ಭಯ ಇಲ್ಲ ಅಂತ ಕೇಳೋಣ. ರಕ್ಷಕ ಅಂದು ಹೋಗ್ಲಿ ಈ ಕೋಲಿನ ಭಯ ಅದು ಬಿಡು, ಈ ಕೋಲಿನ ಭಯ ಬಿ ನಿನಗ ಅಂತ ಕೇಳೋಣ. ರಕ್ಷಕ 2 ಹಿಡಿಯೋ ಬಲೆ ಹಾಕೋ. ರಕ್ಷಕ 2 ಅನ್ನಪ್ಪ ಹಿಡಿಯೋ ಬಲೆ ಹಾಕೋ ಅಂತ. ಬಲೆ ಬೀಸುವವರು ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು. ಬಲೆ ಹಾಕುತ್ತ ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳ್ತಕ್ಕ. ನೆಪಥ್ಯದಲ್ಲೇ ವಂದಿಮಾಗದರೆ ಧ್ವನಿ ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು. ವಂದಿಗಳು ಸಾವಧಾನ್ ಸಾವಧಾನ್ ಮಹಾಕರುಣಾಳು ಖಡ್ಗಮೃಗ ಕೃಪಾಳು ವಿದ್ಯಾವಂತ ಗಿಡಮರ ದಯಾಳು ಪ್ರಜ್ಞಾವಧಾನಿ ಕಣ ಕಣಕು ವಿದ್ಯಾದಾನಿ ವಾಚಾಳ ಪುರಧೀಶ್ವರ ರಾಜಾದಿರಾಜ ರಾಜ ಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಭೋಪರಾಕ್ ಭೋಪರಾಕ್ ಭೋಪರಾಕ್. ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ಗಿಳಿಮರಿ ಬಿಡಿಸ್ಕೊಳ್ಳೋಕೆ ಒದ್ದಾಡುತ್ತ ಟೆಮ್ ಟೆಮ್ ಎಂದು ಕಿರಿಚುತ್ತದೆ. ಟೆಮ್ ಟೆಮ್ ಎಂದು ಕಿರಿಚುತ್ತ. ಅಷ್ಟರಲ್ಲಿ ರಾಜ ಮಂತ್ರಿ ರಾಜನ ಅಳಿಯ ಪ್ರವೇಶಿಸುವರು. ಅಷ್ಟರಾಗ ರಾಜ ಮಂತ್ರಿ ರಾಜನ ಅಳಿಯ ಬಂದರತ್ತ. ಗಿಳಿಮರಿ ಟೆಮ್ ಟೆಮ್. ರಾಜ ಆಶ್ಚರ್ಯದಿಂದ ಇದೇನು ಓದಿರುತ್ತಿದೆ ರಾಜ ಅಂದರತ್ತ. ಇದೇನು ಓದಿರುತ್ತದೆ ಕೇಳಿದನು. ಗಿಳಿಮರಿ ಟೆಮ್ ಟೆಮ್. ರಾಜ ಯಾವ ಭಾಷೆ ಮಾತಾಡ್ತಾ ಇದ್ದೀ? ಪ್ರಾಕೃತ ಭಾಷೆ ಪಿಚಾಶಿ ಭಾಷೆ. ಯಾವ ಭಾಷೆ ಮಾತಾಡುತ್ತಿದ್ದು? ಪ್ರಾಕೃತ ಭಾಷೆ ಪಿಚಾಶಿ ಭಾಷೆ. ರಾಜ ರೇಗೆ ಮಂತ್ರಿಯ ಕಡೆ ಏನಿದ್ದರ ಅರ್ಥ? ರಾಜ ರೇಗೆ ಮಂತ್ರಿ ಕಡೆ ನೋಡಿ ಏನಿದ್ದರ ಅರ್ಥ ಅಂತ ಹೇಳಿದನು. ವಂದಿಗಳು ಟೆಮ್ ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಉಚ್ಚೋರು. ಟೆಮ್ ಟೆಮ್ ಅಣ್ಣ ಮತ್ತ ಮಂತ್ರಿ ಸನ್ನೆ ಮಾಡುವರು ಟೆಮ್ ಟೆಮ್ ಅನ್ನೋದು ಬಾಯಿ ಮುರಿದವರತ್ತ. ಮಂತ್ರಿ ರಾಜಾದಿರಾಜ ಇದೊಂದು ಗಿಳಿಮರು ಕಾಡು ಜಾತಿ ಅನಾಗರಿಕ ವಸಂತಕ್ಕೆ ಮದ ಹತ್ತಿ ರಾಜತೋಟಕ್ಕೆ ಹಣ್ಣು ಹಂಪಲಗಳನ್ನು ನಾಶಪಡಿಸಿದೆ. ರಾಜ ಇದು ಕಾಡು ಜಾತಿ ಇದೆ, ಇದು ಅನಾಗರಿಕ ಅದ, ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲಗಳನ್ನು ನಾಶಪಡಿಸ್ಯದ. ರಾಜನ್ ಇದಕ್ಕೆ ಮಾತು ಬರ್ತದೆ? ರಾಜ ಕೇಳಿದನು. ಇದಕ್ಕೆ ಮಾತು ಬರ್ತದೆ ಅಂತ ಕೇಳಿದನು. ಮಂತ್ರಿ ಇಲ್ಲ. ರಾಜ ಹಾಡು ಬರ್ತದೆ? ರಾಜ ಮತ್ತೆ ಹಾಡು ಬರ್ತದೆ ಅಂತ ಕೇಳಿದನು. ಮಂತ್ರಿ ಇಲ್ಲ ಅಂದನು. ರಾಜ ಓದು ಬರುತ್ತದೆ? ರಾಜ ಓದು ಬರ್ತದೆ ಅನ್ನೋದಕ್ಕೆ ಕೇಳಿದನು. ಮಂತ್ರಿ ಇಲ್ಲ. ರಾಜ ನೃತ್ಯ ಬರ್ತದೆ? ಅದಕ್ಕೆ ಹಾಡು ಬರ್ತದೆ, ಅದಕ್ಕೆ ಡ್ಯಾನ್ಸ್ ಬರ್ತದೆ ಅಂತ ಕೇಳಿದನು. ಮಂತ್ರಿ ಅಂದನು ಇಲ್ಲ. ರಾಜ ತರ್ಕಶಾಸ್ತ್ರ ಪುರಾಣ ವ್ಯಾಕರಣ ತರ್ಕ ಬರ್ತ ಶಾಸ್ತ್ರ ಪುರಾಣ ವ್ಯಾಕರಣ ಏನು ಬರಲ್ಲ? ಮಂತ್ರಿ ಯಾವುದೂ ಬರೋದಿಲ್ಲ. ಅದಕ್ಕೆ ಏನು ಬರಲ್ಲ ಕೇಳೋಣ. ರಾಜ ಮತ್ತೇನು ಬರುತ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ? ಮತ್ತೇನು ಬರ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ ಕೇಳೋಣ. ಗಿರಿಮರಿ ಟೆಮ್ ಟೆಮ್. ಮಂತ್ರಿ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರುಕ್ಷರ ಕುಕ್ಷಿ ತೀರ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ. ಇದು ಅರಣ್ಯವಾಸಿ ಇದ, ಇದು ನಿರಕ್ಷರ ಕುಕ್ಷಿ ಇದ, ಅಸಂಸ್ಕೃತ ಅದ, ಇದಕ್ಕೆ ಸಂಗೀತ ಬರಲ್ಲ, ನೃತ್ಯ ಬರಲ್ಲ, ಗದ್ಯ ಪದ್ಯದ ಇದು ಏನ್ ಬಿ ಗೊತ್ತಿಲ್ಲ. ಗದ್ಯ ಪದ್ಯ ಏನ್ ಬಿ ಗೊತ್ತಿಲ್ಲ. ಇದಕ್ಕ 1-2ರ ಮಗ್ಗಿ ಕೂಡ ಬರೋದಿಲ್ಲ. 1-2ರ ಮಗ್ಗಿ ಕೂಡ ಬರಲ್ಲ. ಇದಕ್ಕೆ ಬರುವುದು ಒಂದೇ ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು, ಆಮೇಲೆ ಗಿಳಿಮರಿ ಟೆಮ್ ಟೆಮ್. ಇದಕ್ಕ ಗಿಡ ಹತ್ತದೊಂದು ಗೊತ್ತದ, ಕೊಂಬಿ ಮುರಿಯೋದೊಂದು ಗೊತ್ತಾ, ಹಣ್ಣು ನಾಶ ಪಡಿಸೋದೊಂದು ಗೊತ್ತಾ? ಮಂತ್ರಿ ಹಾಗನ್ನೋದು. ರಾಜ ಪಾಪ ಪಾಪ. ರಕ್ಷಕರು ವಂದಿಗಳು ಅಯ್ಯೋ ಪಾಪ ಎಂದು ದನಿಗೂಡಿಸಿದರು. ರಕ್ಷಕರು ಎಲ್ಲರೂ ವಂದಿಗಳು ಎಲ್ಲರೂ ಪಾಪ ಪಾಪ ಅಯ್ಯೋ ಪಾಪ ದನಿಗೂಡಿಸಿದರು. ಗಿಳಿಮರಿ ಟೆಮ್ ಟೆಮ್. ರಾಜ ಛೀ 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 ಬರೇ ಹಣ್ಣು ತಿನ್ನೋದೇನೆ ಗೊತ್ತೇ? ವಾಚಾಳಪುರ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ವಂದಿಮಾಗದರೆ ಈ ವಾಚಾಪುರದೇಶ್ವರ ನಗರದಾಗ ಬಂದು ಹಣ್ಣು ತಿನ್ನೋದಟ್ಟೆ ಗೊತ್ತಾದ ಕೇಳೋಣ. ವಂದಿಗಳು ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಣಕಣಕು ವಿದ್ಯಾದಾನಿ ವಾಚಾಳಪುರ. ರಾಜ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ.
ಈ ಒಂದು ನಗರದಾಗ ಇದು ಅನಾಗರಿಕ ಅದ, ನಾಗರಿಕರಿಗೆ ಅನಾಗರಿಕ ಅದ ಇದು ಅಂತ ಹೇಳೋದನತ್ರ ರಾಜ. ಇದಕ್ಕೆ ನೀವೇ ಸಾಕ್ಷಿ. ಮಂತ್ರಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದು. ಮಂತ್ರಿ ಅಂದನತ್ತ, ಈ ಅಸಭ್ಯ ಪಕ್ಷಿಗ ರಾಜಶಾಲೆಗೆ ಸೇರಿಸೋದು ತಕ್ಕದು ಅಂತ ಹೇಳೋದನತ್ತ. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸಿ, ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸಿ ಅಂತ ಮಂತ್ರಿ ಹೇಳ್ತಾನ. ಈ ಅನಾಗರಿಕ ಶುಕ ಪಕ್ಷಿಯ ಆದಿಮ ಪ್ರಕೃತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಮಂತ್ರಿ, ಅಪ್ಪಣೆ ಪ್ರಭು. ಮಂತ್ರಿ ಅಂತ, ಅಪ್ಪಣೆ ಪ್ರಭು, ನೀವು ಹೇಳ್ದಂಗೆ ಪ್ರಭು ಅಂತ ಹೇಳೋದನು. ರಾಜ, ಇದು ಸಭ್ಯತೆ ಕಲೆಯಲ್ಲಿ ಕಾಡುತನ ಮರೆಯಲಿ, ಇದು ಸಭ್ಯತೆ ಕಲೆಯಲ್ಲಿ ಚಂದ ಗುಣ ಕಲೀಲಿ, ಕಾಡುತನ ಮರೀಲಿ ಅಂತ ಕೇಳೋದನಂತ ರಾಜ. ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ಶಾಸ್ತ್ರ ಕಲೀಲಿ, ವ್ಯಾಕರಣ ಕಲೀಲಿ, ಎಲ್ಲ ಕಲಿತು ವಿದ್ಯಾವಂತನಾಗಲಿ ಅಂತ ಹೇಳೋದನಂತ. ತಾನು ಸುಸಂಸ್ಕೃತವಾಗಿ ಕಾಡಿನ ಒಳದ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲಿ. ಸುಸಂಸ್ಕೃತ ಆದನಂದ್ರೆ ಕಾಡಿನ ಎಲ್ಲಾ ಪ್ರಾಣಿ ಸುಖ ಪಕ್ಷಿಗಳನ್ನು ಸುಸಂಸ್ಕೃತ ಮಾಡಲಿ ಎಂದು ಹೇಳೋನು. ಮಂತ್ರಿ ಅಂದನತ್ತ. ಮಂತ್ರಿ, ಅಪ್ಪಣೆ ಪ್ರಭು, ನೀವು ಹೇಳ್ದಂಗೆ ಅಲ್ಲ ಪ್ರಭು ಅಂತ ಹೇಳೋದನತ್ತ. ಅಳಿಯ, ಮಹಾರಾಜ ರಾಜಮಾವ ನನ್ನದೊಂದು ನಮ್ರ, ಮಹಾರಾಜ ರಾಜಮಾವ ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲೇ ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದಕ್ಕೆ ರಾಜಶಾಲೆಗೆ ಸೇರಿಸಕ್ಕಿಂತ ಮೊದಲು ಒಂದು ಮುಖ್ಯ ಪಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಇದು ದೇಹದ ಅವಿದ್ಯೆ ಮೂಲ ಕಾರಣ ಎಲ್ಲ ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಕೊಕ್ಕುಗಳ ಉದ್ದಗಲವೆಷ್ಟು, ಇದು ಇರ್ತದಲ್ಲಿ, ಹಾರ್ತದಲ್ಲಿ, ಕುಡಿತದಲ್ಲಿ, ಮಂಗೋತ್ತಲ್ಲಿ, ಇದರ ರೆಕ್ಕೆ ಪುಕ್ಕಗಳ ಉದ್ದ ಎಷ್ಟು ಎಲ್ಲ ಕೇಳ್ತಂತ. ಇದರ ಭಾರ ಎಷ್ಟು ಎಲ್ಲ ಕೇಳ್ತಂತ. ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಸಬೇಕು. ಮಂತ್ರಿ, ಪ್ರಭು, ಯುವರಾಜ ಅಳಿಯ ದೇವರು ಮಹಾ ಪ್ರಭಾಶಾಲಿಗಳು, ಪ್ರಭಾಶಾಲಿಗಳು ಇವೆಲ್ಲ ಪ್ರಭು. ಅಳಿಯರು ಮಹಾ ಪ್ರಭಾಶಾಲಿಗಳರ, ಅವ್ರ ಶಕ್ತಿವಂತರ, ದೇಶಕೋಶ ಸುತ್ತಿ ಬಂದವರು, ಅವರೆಲ್ಲ ದೇಶ ವಿದೇಶ ಕೋಶ ಎಲ್ಲ ಸುತ್ತಿ ಬಂದವರು ಅವರು ಅಂತ ಹೇಳಿದಾರ. ವಿದೇಶಗಳಿಂದ ಪದವಿಯನ್ನು ಹೊತ್ತು ತಂದವರು, ದೇಶ ವಿದೇಶಗಳಿಗೆಲ್ಲ ಪದವಿಯನ್ನು, ಬಂಗಾರದ ಪದವಿಯನ್ನು ತಂದವರು. ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದರು. ಪ್ರಾಣಿಶಾಸ್ತ್ರ ಬಗ್ಗೆ ಗೊತ್ತಾ, ಪಕ್ಷಿಶಾಸ್ತ್ರ ಬಗ್ಗೆ ಗೊತ್ತಾ, ಎಲ್ಲ ಗೊತ್ತದ ಅಂತ ಹೇಳಿದ್ರು. ಧ್ವನಿ ತಗ್ಗಿಸಿ ಸದ್ಯ ನಿರೋಧಿಗಳು. ಅದಕ್ಕೆ ಒಂದು ವಿನಂತಿ, ರಾಜ ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿ ಬಿಡೋಣ. ಇವರೇ ಎಲ್ಲ ಗೊತ್ತ, ಇವರಿಗೆ ಸುಖ ಶಿಕ್ಷಣ ಮಂತ್ರಿ ಮಾಡಲಿ ಅಂತ ಹೇಳಿದ್ರು. ರಾಜ, ವಿನಂತಿಯನ್ನು ಸ್ವೀಕರಿಸಿದ್ದೇವೆ. ಅಳಿಯ ರಾಜ, ಇಂದಿನಿಂದ ನೀವು ಸುಖ ಶಿಕ್ಷಣದ ಮಂತ್ರಿ. ಅಳಿಯ ರಾಜರೇ, ನೀವು ಇಂದಿನಿಂದ ಸುಖ ಶಿಕ್ಷಣದ ಮಂತ್ರಿ ಇದ್ರಿ ಅಂತ ಹೇಳೋದನ್ನ ರಾಜ. ಅಳಿಯ, ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರೋದರೊಳಗಾಗಿ ಈ ಕಾಡುಗಿಳಿ ತನ್ನ ವ್ಯವಹಾರಗಳನ್ನು ಮರೆತಿರಬೇಕು. ಈ ವಸಂತ ಬಿಟ್ಟು ಮುಂದಿನ ವಸಂತನ ಬರತನ ಇದೆಲ್ಲ ಕಾಡುತ್ತನ ಮರೆತ ಹೇಳೋದನಪ್ಪ. ಸಭ್ಯ, ಸುಶಿಕ್ಷಿತ, ಸುಸಂಸ್ಕೃತವಾಗಬೇಕು. ನಾ ಎಲ್ಲ ಇದಕ್ಕೆ ಸಭ್ಯ, ಸುಸಂಸ್ಕೃತ, ಎಲ್ಲ ಸಂಸ್ಕೃತ ತಿಳಿಸ್ತೀನಿ ಅಂತ ಹೇಳೋದು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಖ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಮ್ದು ಅಧ್ಯಯನದಾಗ ಸುಖ ಶಿಕ್ಷಣದ ಅಧ್ಯಯನವನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾನೆ ರಾಜ. ನಿನ್ನ ಕಾರ್ಯದಲ್ಲಿ ಜಯವಾಗಲಿ, ನಿನ್ನ ಕಾರ್ಯದಾಗ ಏನು ಮಾಡಿ ಜಯವಾಗಲಿ ಅಂತ ಹೇಳೋದನಪ್ಪ. ಮಂತ್ರಿ, ಡಂಗೂರ ಹೊಡೆಸು. ಮಂತ್ರಿ, ಡಂಗೂರ ಹೊಡೆಸು ಅಂತ ಹೇಳೋದನಪ್ಪ. ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ, ನನ್ನ ಹಳೆಯ ಸುಖ ಶಿಕ್ಷಣ ಮಂತ್ರಿಯಾಗಿ ನನಗೆ ಗೊತ್ತಾಗಲಿ ಅಂತ ಹೇಳೋದನತ್ತ.
ಗೊತ್ತಾಗ್ಲಿ. ಅಲ್ಪವಾದ ಒಂದು ಶಿಕ್ಷಣ ಪಕ್ಷೀಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಇದೆಷ್ಟೇ ಎನ್ನುವುದು. ನಮ್ಮ ಪುತ್ರಿಯು ಸಂತುಷ್ಟಳಾಗಲಿ, ನಮ್ಮ ಮಗಳು ಬಿ ಸಂತುಷ್ಟಳಾಗಲಿ ಎಂದು ಹೇಳೋದನತ್ತ. ಅಳಿಯ ರಾಜ ಶಿಕ್ಷಣ ಮಂತ್ರಿ ಏನೆಂದು ರಾಜ ವಂದಿಗಳ ಕಡೆ ನೋಡುತ್ತಾನೆ. ನಮ್ಮ ಹಳೆಯ ಸುಖ ಶಿಕ್ಷಣ ಮಂತ್ರಿನಾಥ ಅವರೆಲ್ಲ ಸೈನಿಕರ ಕಡೆ ನೋಡ್ತಾನೆ. ಅವರು ಪುನಃ ಪರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ. ಅವ್ರು ಪುನಃ ಬೋಪರಾಕ್ ಅಂತ ಹೇಳಿ ನಿರ್ಗಮಿಸುತ್ತಾರೆ. ಧನ್ಯವಾದಗಳು. ಈ ಪಾಠವನ್ನು ಹೇಳೋದಕ್ಕೆ ಅವಕಾಶ ನೀಡಿರುವ ನಮ್ಮ ಶಾಲೆಯ ಶಿಕ್ಷಕರಾದ ಹನುಮಂತ